ಉದರೇಶ್ವರ ಸ್ವಾಮಿಯ ಬಾಲಾರವಿಂದಕ್ಕೆ ದಾರಿಗಳಿಂದ ಅಲ್ಲಿಗೆ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ರಾಮಚಂದ್ರಪುರ ಮಠ ಇವರ ಆಗಮನವಾಗ್ತಾ ಇದೆ. ಈ ಆಕರ್ಷಕವಾದಂತಹ ಅವಿಸ್ಮರಣೀಯವಾದಂತಹ ನಟರಾಜ ವೇದಿಕೆಗೆ ಆಗಮಿಸಲಿದ್ದಾರೆ. ಎಲ್ಲರೂ ಎದ್ದು ನಿಂತು ಗೌರವ ಶ್ರೀ ಉದರೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳವರ ಪಾದ കൂടാതെ ദൂരം ചെയ്യാതെ കസേരകൾ സംരക്ഷണം ദയവായി വിനോദ പരിപാടികൾ ನಮಿಸುತ್ತಾ ಸಭಾಪತಿಯನ್ನು ಮಾಡ್ತೇನೆ. ನಿಮ್ಮೆಲ್ಲರೂ ಸಹ ಎಲ್ಲರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುವುದಕ್ಕಾಗಿ
ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಕಾಣುವುದಕ್ಕಾಗಿ ಸಭಾ ಪೂಜೆಯನ್ನು ಮಾಡುತ್ತಾ ಇದ್ದಾರೆ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ. ರಲ್ಲಿ ಬ್ರಹ್ಮಕಲಶಾಭಿಷೇಕವು ಜರುಗಿತು. ಪ್ರಪ್ರಥಮ ಬ್ರಹ್ಮಕಲಶಾಭಿಷೇಕ. ಮುಂದಿನ ಬ್ರಹ್ಮಕಲಶಾಭಿಷೇಕ 1991ರಲ್ಲಿ ದೊಡ್ಡ ಗುರುಗಳು, ಹಿರಿಯ ಗುರುಗಳು ಅವರ ನಿರ್ದೇಶನ ಮಾರ್ಗದರ್ಶನದಲ್ಲಿ ಬ್ರಹ್ಮಕಲಶೋತ್ಸವ 1991ರಲ್ಲಿ ಜರುಗಿತು. तस्य विषये सततमञ्जलिदेशनित्यं प्रक्षिप्यते मुखरितालविदप्रसूनैः जागरति यत्र भगवान् गुरुचक्रवर्ती सृष्टिस्थितिप्रलयनाटकनित्यसाक्षी। दातारं सर्वसंपदां लोकाभिरामं श्रीरामं भूयो भूयो नमाम्यहम्। नमः शिवाय सांबाय सगणाय ससूभवे सनन्दिने सगंगाय सदृशाय नमो नमः। ಶಿವನ ಗಣಗಳಿಗೆ ನಮಸ್ಕಾರ. ಶಿವನ ಸಂತಾನಕ್ಕೆ ಒಬ್ಬ ವಿಘ್ನ ವಿನಾಶಕ, ಇನ್ನೊಬ್ಬ ವಿಜಯಪ್ರದಾಯಕ ಅಂತಹ ಶಿವನ 2 ಸಂತಾನಗಳಿಗೆ ಗಣಪತಿ ಮತ್ತು ಸ್ಕಂದರಿಗೆ ನಮಸ್ಕಾರ. ಶಿವನ ವಾಹನ ನಂದಿಗೆ ನಮಸ್ಕಾರ. ನಂದಿಯು ಆನಂದಿಯು ನಮಗೆಲ್ಲ ಆನಂದವನ್ನು ಕೊಡುವಂಥದ್ದು, ಸ್ವತಃ ಧರ್ಮರೂಪವಾಗಿರುವಂಥದ್ದು ಅಂತಹ ಶಿವನ ದಿವ್ಯ ವಾಹನಕ್ಕೆ ನಮಸ್ಕಾರ. ಶಿವನ ಮುಡಿಯಲ್ಲಿ ಅಲಂಕಾರವಾಗಿರುವಂತಹ ಗಂಗೆಗೆ ನಮಸ್ಕಾರ. ಸಮಸ್ತ ಶಿವ ಪರಿವಾರಕ್ಕೆ ನಮಸ್ಕಾರ. ಆ ಶಿವ ಪರಿವಾರ ಕೈಲಾಸದಿಂದ ದಕ್ಷಿಣದ ಕಡೆ ನಮ್ಮ ಕಡೆಗೆ ನಡೆದು ಇಲ್ಲಿ ಬೆರಳಾದಲ್ಲಿ ಉದನೇಶ್ವರನ ರೂಪದಲ್ಲಿ ಸಪರಿವಾರವಾಗಿ ಇಲ್ಲಿ ದಗ್ಧವಾಗಿಸಬಲ್ಲ. ಹಾಗಾಗಿ ಅಗ್ನಿ ಶಿವನಲ್ಲಿದೆ. ಶಿವನ ಕೈಯಲ್ಲಿ ಕೂಡ ಅಗ್ನಿ ಇದೆ. ನಟರಾಜ ಬೇಡಿಕೆ ಇದೆ. ನಟರಾಜನ ಸ್ವರೂಪದಲ್ಲಿ ಒಂದು ಕೈಯಲ್ಲಿ ಅಗ್ನಿ ಇರ್ತದೆ, ಅವನ ಹಣೆಯಲ್ಲಿ ಅಗ್ನಿ ಇದೆ. ಇನ್ನು ಶಿವನ ತಲೆಯಲ್ಲಿ ಗಂಗೆ ಇದ್ದಾಳೆ, ನೀರಿದೆ, ಎರಡೂ ಇದೆ. ಸತತವಾಗಿ ಹರಿದು ಭೂಮಿ ಕಡೆ ಬರ್ತಕ್ಕಂಥ ಜಲಪ್ರವಾಹ, ಗಂಗಾ ಪ್ರವಾಹ ಅದು ಕೂಡ ಇದೆ. ಅನ್ಯ ದೇವತೆಗಳಲ್ಲಿ ಇದು ದುರ್ಲಭ. ಬೆಂಕಿ ಇದ್ದರೆ ನೀರಿಲ್ಲ, ನೀರಿದ್ದರೆ ಬೆಂಕಿ ಇಲ್ಲ. ಅಗ್ನಿದೇವರಿದ್ದಾನೆ, ಅದು ನೀರಿನ ಸುಡುವೆ ಇಲ್ಲ, ಬೆಂಕಿ ಎಷ್ಟು ಬೇಕಾದ್ರೂ ಇದೆ. ಹೊರಗಿದ್ದಾನೆ, ಅದು ನೀರು ಬೇಕಾದಷ್ಟಿದೆ, ಅದರ ಅಗ್ನಿ ಇಲ್ಲ. ನೀವು ವೈಕುಂಠಕ್ಕೆ ಹೋದ್ರೆ ಅಮೃತದ ಸಮುದ್ರ ಇದೆ, ಅದರ ಮಧ್ಯೆ ಶಿವನ್ ನಾರಾಯಣ ಪೌಡಿಸಿದ್ದಾನೆ ಶೇಷಶಾಹಿಯಾಗಿ. ನೀರಿನಲ್ಲಿ ಕೂಡ ಅತ್ಯಂತ ತಂಪು, ಅಮೃತ ಅಂದ್ರೆ ಮತ್ತಷ್ಟು ತಂಪಾಗಿರುವಂಥದ್ದು ಅದಿದೆ, ಅಗ್ನಿ ಇಲ್ಲ. ಆದರೆ ಹೀಗೆ ಯಾವ ದೇವರಲ್ಲಿ ನೋಡಿದ್ರು ಕೂಡ ಇದಿದ್ದರೆ ಅದಿಲ್ಲ, ಅದಿದ್ದ ಇದಿದ್ದ, ಎರಡೂ ಇರುವ ದೇವರು ಶಿವ. ಸಮಯ ಬಂದಾಗ ಸುಡಬಲ್ಲ, ಸಮಯ ಬಂದಾಗ ಹಾಗೆಯೇ ನಮ್ಮನ್ನು ತಂಪು ಮಾಡಬಲ್ಲ. ಶಿವ ಬೆಂಕಿಯಾಗಬೇಕು ಅಥವಾ ಜಲವಾಗಬೇಕು ನಮ್ಮ ಕೈಲಿರುವಂಥದ್ದು. ಶಿವನನ್ನು ನಾವು ಬೆಂಕಿಯಾಗಿ ಮಾಡ್ಕೊಳ್ತೇವೋ, ಶಿವನನ್ನು ನಾವು ಜಲವಾಗಿ ಗಂಗಾ ಪ್ರವಾಹವಾಗಿ ನಮ್ಮನ್ನು ತಂಪಾಗಿಸುವಂತೆ ಮಾಡ್ಕೊಳ್ತೇವೋ, ನಮ್ಮ ಕೈಯಲ್ಲಿ ಇರುವಂಥದ್ದು. ಈ ಎರಡು ತುಂಬ ಪರಸ್ಪರ ವಿರುದ್ಧ ತತ್ವಗಳು. ಬೆಂಕಿ ಸುಟ್ಟು ನಾಶ ಮಾಡ್ತದೆ,
ನೀರು ಬೆಳೆಯುವಂತೆ ಮಾಡ್ತದೆ. ಒಂದು ಸಸ್ಯ ಬೆಳಿಬೇಕು ಅಂದ್ರೆ ನೀರು ಬೇಕು, ಒಂದು ಮನುಷ್ಯ ಬೆಳಿಬೇಕು ಅಂದ್ರೆ ನೀರು ಬೇಕು, ಒಂದು ಮೃಗ ಪಕ್ಷಿ ಬೆಳಿಬೇಕು ಅಂದ್ರೆ ನೀರು ಬೇಕು. ನೀರಿನ ಸ್ವಭಾವವೇ ಬ್ರಹ್ಮಣ, ದೊಡ್ಡದು ಮಾಡುವಂಥದ್ದು. ಚಿಕ್ಕದು ದೊಡ್ಡದಾಗಬೇಕಾದ್ರೆ ನೀರಿನ ಸಹಾಯ ಸಾಧ್ಯವೇ ಇಲ್ಲ. ನೀರಿದ್ದರೆ ಮಾತ್ರವೇ ಯಾವುದೇ ಚಿಕ್ಕದು ದೊಡ್ಡದಾಗಲಿಕ್ಕೆ ಸಾಧ್ಯ. ಬೆಳೆಯುವಿಕೆ ಎನ್ನುವಂಥದ್ದು ಸಂಪೂರ್ಣವಾಗಿ ನೀರನ್ನೇ ಅವಲಂಬಿಸ್ತದೆ. ಹಾಗಾಗಿ ಅವನು ಕಣ್ತರಿದ್ರೆ ನಾಶ, ಅದೇ ಅವನು ಗಂಗೆಯನ್ನು ಹರಿಸಿದ್ರೆ ವಿಕಾಸ, ಬೆಳವಣಿಗೆ, ತತ್ವವಿರುತ್ತ ಎರಡು ಕೂಡ. ಬೆಳವಣಿಗೆ ಮಾತ್ರ ಅಲ್ಲ, ಸೃಷ್ಟಿ ಕೂಡ ನೀರಿನಿಂದ. ಒಂದು ಕಡೆ ನೀರು ನಿಂತಿದ್ರೆ ಅಲ್ಲಿ ಜೀವಗಳು ಸೃಷ್ಟಿ ಆಗ್ತದೆ. ಅಥವಾ ಯಾವುದಾದ್ರೂ ಗ್ರಹದಲ್ಲಿ ನೀರಿಂದ ಇದ್ರೆ ಅಲ್ಲಿ ಯಾವ ಜೀವ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಾಹ್ಯಾಕಾಶ ಸಂಶೋಧನೆ ಮಾಡುವಾಗ ಅವ್ರು ನೋಡುವಂಥದ್ದು ನೀರು ಉಂಟ, ಯಾವುದೇ ಒಂದು ಗ್ರಹ ಅಥವಾ ಯಾವುದೇ ಒಂದು ಆಕಾಶಕ್ಕಾಗಿ ನೀರು ಉಂಟ. ನೀರಿದ್ರೆ ಜೀವಗಳು ಇರ್ಲಿಕ್ಕೆ ಸಾಧ್ಯ ಇದೆ, ಇಲ್ಲಿದ್ರೆ ಜೀವಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೃಷ್ಟಿ ನೀರಿನಿಂದ, ಬೆಳವಣಿಗೆ ನೀರಿನಿಂದ, ನಾಶ ಅಗ್ನಿಯಿಂದ. ಇದು ಇದೆ, ಅದು ಇದೆ, ಎರಡೂ ಇದೆ. ಬೆಂಕಿ ಶುದ್ಧ ಮಾಡ್ತದೆ, ನೀರು ಶುದ್ಧ ಮಾಡ್ತದೆ. ಅದು ಬೆಂಕಿ ಶುದ್ಧ ಮಾಡುವ ಕ್ರಮ ಬೇರೆ, ಸುಟ್ಟು ಶುದ್ಧ ಮಾಡ್ತದೆ. ಅದು ಬಂಗಾರವನ್ನು ಬೆಂಕಿ ಶುದ್ಧ ಮಾಡ್ತದೆ. ಹೇಗೆಂದ್ರೆ ಸುಟ್ಟುರುಗಿ ಅಲ್ಲಿರ್ತಕ್ಕಂಥ ಚಿನ್ನ ಮಲ್ಲದನ್ನ ಇಲ್ಲ ಅಂತ ಮಾಡಿ ಶುದ್ಧ ಮಾಡುವಂಥದ್ದು. ಸೀತೆ ಅಗ್ನಿಯನ್ನು ಪ್ರವೇಶ ಮಾಡಿ ಶುದ್ಧವಾಗಿ ಬರ್ತಾಳೆ, ಅದು ಬೇರೆ. ನೀರು ಹಾಗೆ, ನೀರು ಸುಟ್ಟು ಶುದ್ಧ ಮಾಡೋದು, ತುಂಪು ಮಾಡಿ ಶುದ್ಧ ಮಾಡುವಂಥದ್ದು, ನಮ್ಮನ್ನು ತೊಳೆಯುವಂಥದ್ದು, ನಮ್ಮನ್ನು ನಿರ್ಮಲನ್ನಾಗಿ